Hi, hello everyone. Welcome back to Math Study Room YouTube channel. In this video, we solve mental maths questions. Okay, first question. State the types of following angles. ಒಂದಷ್ಟು ಆ್ಯಂಗಲ್ಸ್ನ ಕೊಟ್ಟಿದ್ದಾರೆ. ಅದು ಯಾವ ಆ್ಯಂಗಲ್ಲು? ಅಕ್ಯೂಟ್, ಅಬ್ಟ್ಯೂಸ್, ರೈಟ್ ಆ್ಯಂಗಲ್, ಕಂಪ್ಲೀಟ್ ಆ್ಯಂಗಲ್, ರಿಫ್ಲೆಕ್ಸ್ ಆ್ಯಂಗಲ್, ಅಕ್ಯೂಟ್ ಆ್ಯಂಗಲ್ ಆ ಥರ ಮೆನ್ಷನ್ ಮಾಡಬೇಕು. ಓಕೆ, ಫಸ್ಟ್ ಒನ್ 55 degree. 55 degree is less than 90 degree, so it is a acute angle. Angle 90 ಡಿಗ್ರಿಗಿನ ಕಡಿಮೆ ಇದ್ದರೆ ಅದನ್ನು ಅಕ್ಯೂಟ್. 55 is less than 90, so it is the acute angle. Next, 110 degree. Angle between 90 degree and 180 degree is called obtuse angle. 90ಗಿನ್ನ ಜಾಸ್ತಿ 180ಗಿನ್ನ ಕಡಿಮೆ ಇದ್ದರೆ ಅದು obtuse angle. So 110 is a obtuse angle. Next, 90 degree. Exact 90 degree ಇದ್ದರೆ ಅದು right angle. Next, 180 degree. Exact 180 degree. This is a straight angle. Next, 87 degree. This is less than 90 degree, greater than 0. So this is a acute angle. 90 ಡಿಗ್ರಿನ ಕಡಿಮೆ ಇದೆ, 0ಗಿನ್ನ ಜಾಸ್ತಿ ಇರೋದು acute angle. Next, 170 degree. Greater than 90 degree, less than 180 degree ಇದ್ರದು obtuse angle. 170 lies between greater than 90, less than 180. So it is a obtuse angle. Okay, next question. Without measuring, what type of angle it is? ಇಲ್ಲಿ ಒಂದು ಫಿಗರ್ನ ಕೊಟ್ಟಿದ್ದಾರೆ ಆ್ಯಂಗಲ್ನ, ಅದನ್ನು ಮೆಷರ್ ಮಾಡ್ತೀನಿ, ಪಿಕ್ಚರ್ನ ಅಬ್ಸರ್ವ್ ಮಾಡಿ ಯಾವ್ದು ಆ್ಯಂಗಲ್ ಅಂತ ಹೇಳಬೇಕು. ಆಪ್ಷನ್ ಎ 90 ಡಿಗ್ರಿ, ಆಪ್ಷನ್ ಬಿ 70 ಡಿಗ್ರಿ, ಆಪ್ಷನ್ ಸಿ 180 ಡಿಗ್ರಿ. ಈ ಪಿಕ್ಚರ್ನ ಅಬ್ಸರ್ವ್ ಮಾಡಿದರೆ ಇದು 90 ಡಿಗ್ರಿನ ಕಡಿಮೆ ಇದೆ. ಸೊ ಆಪ್ಷನಲ್ಲಿ 90 ಡಿಗ್ರಿಗಿನ ಕಡಿಮೆ ಇರೋದು 70 ಡಿಗ್ರಿ. ಸೊ 70 ಡಿಗ್ರಿ ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್ ಈಸ್ ಆನ್ಸರ್ ದ ಫಾಲೋಯಿಂಗ್. ಅಲ್ಲಿ ಒಂದು ಫಿಗರ್ನ ಕೊಟ್ಟಿದ್ದಾರೆ, ಆ ಫಿಗರ್ನ ನೋಡಿಕೊಂಡು ಕೇಳಿರೋ ಕ್ವೆಶನ್ಸ್ಗೆ ಆನ್ಸರ್ ಮಾಡಬೇಕು. ನೇಮ್ 4 ಪಾಯಿಂಟ್ಸ್ ಇನ್ ದ ಫಿಗರ್. ಪಿ, ಕ್ಯೂ, ಆರ್, ಎಸ್ ಆರ್ ದ 4 ಪಾಯಿಂಟ್ಸ್ ಇನ್ ದ ಗಿವನ್ ಫಿಗರ್. Okay, next, name a line in the figure. ಆ ಫಿಗರ್ನ ನೋಡಿಕೊಂಡು ಲೈನ್ನ ನೇಮಿಂಗ್ ಕೇಳಿದ್ದಾರೆ. ಎಸ್ ಆರ್ ಆ್ಯಂಡ್ ಕ್ಯೂ ಆರ್ ಆರ್ ದ ಲೈನ್ಸ್. ನೆಕ್ಸ್ಟ್, ನೇಮ್ 4 segments in the figures. ಪಿ ಕ್ಯೂ, ಆರ್ ಎಸ್, ಕ್ಯೂ ಆರ್ ಆ್ಯಂಡ್ ಎಸ್ ಪಿ ಆರ್ ದ 4 line segments. ನೆಕ್ಸ್ಟ್, ನೇಮ್ 4 rays in the figure. ಆ ಫಿಗರ್ನ ಅಬ್ಸರ್ವ್ ಮಾಡಿ 4 raysನ ನೇಮಿಂಗ್ ಮಾಡಬೇಕು. ಆರ್ ಕ್ಯೂ ರೇ, ರೇ ಕ್ಯೂ ಆರ್, ರೇ ಎಸ್ ಆರ್ ಆ್ಯಂಡ್ ರೇ ಆರ್ ಎಸ್. ವಿ ನೋ ದಟ್ ರೇ ಆರ್ ಕ್ಯೂ ಈಸ್ ನಾಟ್ ಸೇಮ್ ಆಸ್ ರೇ ಕ್ಯೂ ಆರ್. ಓಕೆ, ನೆಕ್ಸ್ಟ್, ನೇಮ್ ದ ಲೈನ್ ಸೆಗ್ಮೆಂಟ್ ಇನ್ ದ ಗಿವನ್ ಫಿಗರ್. ವಿಚ್ ಆಫ್ ದೋಸ್ ಆರ್ ಪ್ಯಾರಲಲ್. ಇಲ್ಲಿ ಒಂದು ಫಿಗರ್ನ ಕೊಟ್ಟಿದ್ದಾರೆ, ಆ ಫಿಗರ್ನ ನೋಡಿ ಪ್ಯಾರಲಲ್ ಲೈನ್ ಸೆಗ್ಮೆಂಟ್ಸ್ನ ನೇಮಿಂಗ್ ಮಾಡಿ. ಟಿ ಎಸ್ ಈಸ್ ಪ್ಯಾರಲಲ್ ಟು ಯು ವಿ. ದಟ್ ಮೀನ್ಸ್ ಟಿ ಎಸ್ ಈಸ್ ಪ್ಯಾರಲಲ್ ಟು ಯು ವಿ. ಸ್ಟೂಡೆಂಟ್ಸ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಓಕೆ, ಬಾಯ್ ಬಾಯ್.